ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೌನಿಕಾ ಶಾಪ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಾದರೆ ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಿ ಅಂತ ಅನ್ಕೋತಿದ್ದೀನಿ. ಲಾಸ್ಟ್ ವ್ಲಾಗಲ್ಲಾದರೆ ಹೇಳಿದೆ ನಾವಾದರೆ ಟ್ರಿಪ್ ಹೋಗ್ತಿದ್ದೀವಿ ಅಂತ ಹೇಳಿಬಿಟ್ಟು. ಎಲ್ಲಿಗೆ ಏನು ಅಂತಂದರೆ ಹೇಳಿರಲಿಲ್ಲ. ಮೈಸೂರು ಹೋಗ್ತಿದ್ದೀವಿ, ಅಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ನಾವಾದರೆ ಈಗ ಮಡಿಕೇರಿಗೆ ಹೋಗ್ತಿದ್ದೀವಿ. ಬೆಂಗಳೂರಿಂದ ಮಡಿಕೇರಿಗೆ ಹೋಗೋಕ್ಕೆ ಮಕ್ಕಳನ್ನ ಇಟ್ಕೊಂಡು ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಲಾಸ್ಟ್ ನೈಟ್ ಆದರೆ ನಾವು ಮೈಸೂರಾದರೆ ಬಂದ್ವಿ. ನಮ್ಮ ಕಸಿನ್ ಅವ್ರ ಮನೆಗಾದರೆ ಬಂದಿವಿ. ಲಾಸ್ಟ್ ನೈಟು ಬರೋಷ್ಟ್ರೊಳಗೇ 12 ಆಗಿಬಿಟ್ಟಿತ್ತು. ಮಾರ್ನಿಂಗೇ ಎದ್ದು ಹೋಗೋಣ ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕೆ ಆಗಿಲ್ಲ. 11 ಆಗಿಬಿಟ್ಟಿದೆ. ಇಲ್ಲೇ ನಾವು ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೀಗಾದರೆ ನಾವು ಹೋಗ್ತಿದ್ದೀವಿ. ನಾವೀಗ ಮೈಸೂರು 11 ಆದರೆ ಬಿಡ್ತಿದ್ದೀವಿ. ನಾವು ಮಡಿಕೇರಿಯಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಹೇಳಿಬಿಟ್ಟು ಮುಂದೆ ವ್ಲಾಗಲ್ಲಾದರೆ ಹೇಳ್ತೀನಿ. ನಾವು ಸ್ವಲ್ಪ ದೂರ ಹೋಗೋಷ್ಟ್ರೊಳಗೆ ಮಕ್ಕಳಿಬ್ಬರು ಸಹ ನಿದ್ದೆ ಮಾಡಿಬಿಟ್ರು. ಏನು ಸಡನ್ನಾಗಿ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೋತೀರೇನೋ. ಸಡನ್ನಾಗೆ ಪ್ಲ್ಯಾನ್ ಮಾಡಿದ್ದೀವಿ, ಯಾಕಂದರೆ ನನಗೂ ಮಗುನ ಇಟ್ಕೊಂಡು ಫುಲ್ ಸ್ಟ್ರೆಸ್ ಆಗಿರುತ್ತೆ. ಹಾಗೆ ನಮ್ಮ ಹಸ್ಬೆಂಡು ಸಹ ದಿನ ಫುಲ್ ಕೆಲಸ ಮಾಡಿ ಅವ್ರಿಗೂ ಫುಲ್ ಸ್ಟ್ರೆಸ್ ಆಗಿರುತ್ತೆ. ಹಾಗಾಗಿ ಈ ಥರ ಒಂದು ಬ್ರೇಕ್ ತೊಗೊಂಡ್ರೆ ಇಬ್ರಿಗೂ ಸಹ ರಿಲೀಫ್ ಆಗುತ್ತೆ ಅಂತ ಹೇಳಿಬಿಟ್ಟು ಸಡನ್ನಾಗಿ ಟ್ರಿಪ್ ಆದರೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹೋಗ್ತಾ ಹಾಗೆ ಒಂದು ಶಾರ್ಟ್ ಬ್ರೇಕ್ ಆದರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಿಲ್ಲಿಸಿದ್ದೀವಿ. ಇಲ್ಲಿ ಕಾಫಿ ಮತ್ತು ಸ್ನ್ಯಾಕ್ಸ್ ಆದರೆ ತಿಂದ್ವಿ. ಮಕ್ಕಳಿಬ್ಬರು ಸಹ ನಿದ್ದೆ ಎದ್ದು ಓಡಾಡ್ತಿದ್ದಾರೆ. ಮತ್ತು ಇಲ್ಲಿಂದ ಜರ್ನಿ ಆದರೆ ಸ್ಟಾರ್ಟ್ ಮಾಡ್ತಿದ್ದೀವಿ. ನಾವಾದರೆ ವಿರಾಜಪೇಟೆಯಲ್ಲಿ ಕ್ಲಬ್ ಮಹೇಂದ್ರ ಸ್ಟೇ ಆದರೆ ಬುಕ್ ಮಾಡ್ಕೊಂಡಿರೋದು. ಈಗಾದರೆ ನಾವು ಹೋಗ್ತಿರೋದು ಅಲ್ಲಿಗೆ. ನಮಗೆ ಚೆಕ್ ಇನ್ ಇರೋದು ಬಂದುಬಿಟ್ಟು 2 ಹೋಗ್ತಾ ಹಾಗೆ ಪಕ್ಕದಲ್ಲಿ ಲಂಚ್ ಆದರೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸ್ಟೇ ಪಕ್ಕದಲ್ಲೇ ಹೋಟೆಲ್ ಇತ್ತು, ಅಲ್ಲಾದರೆ ಲಂಚ್ಗಾದರೆ ಹೋಗಿದ್ದೀವಿ. ಲಂಚ್ಗಾದರೆ ನಾವು ಚಪಾತಿ, ಫಿಶ್, ಚಿಕನ್, ದಾಲ್, ರೈಸ್ ಆದರೆ ಆರ್ಡ್ರ್ ಮಾಡ್ಕೊಂಡಿದ್ವಿ. ಹೇಳ್ಕೊಳ್ಳೋಷ್ಟೇನು ಚೆನ್ನಾಗಿರಲಿಲ್ಲ, ಓಕೆ ಇತ್ತು ಅಷ್ಟೇ ಲಂಚು. ಮಕ್ಳಿಗಾದರೆ ಚಪಾತಿ ಆದರೆ ತಿನ್ನಿಸ್ಕೊಂಡ್ವಿ. ನಾವು ಲಂಚೆಲ್ಲ ಮುಗಿಸ್ಕೊಂಡು ಕ್ಲಬ್ ಮಹೇಂದ್ರ ಹತ್ರ ಬರೋಷ್ರೊಳಗೆ 3 ಆಗಿತ್ತು. 1 ಅವರ್ ಲೇಟ್ ಆಗಿದೆ. ಇದಾದರೆ 34 ಎಕರ್ಸ್ ಪ್ರಾಪರ್ಟಿ ಅಂತೆ. ಫುಲ್ ನೇಚರೇ ಇದೆ. ಒಳಗಡೆ ಹೇಗಿದೆ ಏನು ಅಂತ ನೋಡಬೇಕು. ನೋಡ್ತಿದ್ದಂಗೆ ಫುಲ್ ನೇಚರೇ ಅಂತ ಅನ್ನಿಸ್ತಿದೆ. ನೋಡೋಣ. ನಮಗಾದರೆ ಈ ಥರ ವೆಲ್ಕಮ್ ಮಾಡಿದ್ರು. ವೆಲ್ಕಮ್ ಡ್ರಿಂಕ್ ಆದರೆ ಬೆಲ್ಲದ ಟ್ರೀ ಕೊಟ್ಟರು. ತುಂಬಾ ಚೆನ್ನಾಗಿತ್ತು ಬೆಲ್ಲದ ಟ್ರೀ. ಇಲ್ಲಿ ನಮಗೆ ಫುಲ್ಲು ರಿಸೆಪ್ಷನ್ ಏರಿಯಾ ಇದು. ಮಕ್ಕಳಾದರೆ ಫುಲ್ ಖುಷಿ ಆಗೋದ್ರು. ಕಾರ್ ಇಳ್ದಿದ ತಕ್ಷಣ ಓಡಾಡೋಕೆ ಜಾಸ್ತಿ ನನಗೆ ಸ್ಪೇಸ್ ಸಿಗ್ತಲ್ಲ ಅಂತ ಹೇಳಿಬಿಟ್ಟು ಅವರಿಬ್ಬರು ನೋಡಿ ಯಾವ ಥರ ಆಟ ಆಡ್ತಿದ್ದಾರೆ ಅಂತ. ನಮಗಿಂತೂ ಫಸ್ಟೇ ಅವರೇ ಬಂದಿದ್ದು ನೋಡಿ, ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ. ಇನ್ನು ನಮಗೆ ರೂಮ್ ಚೆಕ್-ಇನ್ ಆಗೋಕ್ಕೆ ಸ್ವಲ್ಪ ಪ್ರೋಸೆಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಮಾಡ್ತಿದ್ದೀವಿ. ಅದು ಮಾಡಿಸ್ಟ್ರೊಳಗೆ ನಾವು ಇಲ್ಲಿ ಏನೇನಿದೆ ಏನು ಅಂತೆಲ್ಲ ನೋಡೋಣ. ಎಲ್ಲ ಮುಗಿಯೋಷ್ಟ್ರೊಳಗೆ ಸುತ್ತ ಏನಿದೆ ಏನು ಅಂತ ನೋಡೋಣ ಅಂತ ಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರಿ ಅಂತ ಹೇಳಿಬಿಟ್ಟು. ಆಲ್ರೆಡಿ ಒಂದ್ಸರಿ ಮಳೆ ಬಿದ್ದು ನಿಂತಿದೆ.
ನಮ್ಮದಾದರೆ ಚೆಕ್ ಇನ್ ಆಗೋ ಪ್ರೋಸೆಸ್ ಎಲ್ಲ ಆಯಿತು. ಹೀಗಾದರೆ ರೂಮ್ ತೋರಿಸ್ತೀವಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಲಗೇಜ್ ಆದರೆ ಅವರೇ ಬರ್ತಾರಂತೆ. ನೋಡಿ ಇಬ್ಬರು ಹೇಗೆ ಓಡ್ತಿದ್ದಾರೆ ಅಂತ, ಒಬ್ಬರಿಂದ ಒಬ್ಬರು ಬಿದ್ದೋದ್ರೂ ಸಹ ಎದ್ದು ಓಡ್ತಿದ್ದಾರೆ. ಫುಲ್ ಖುಷಿಯಲ್ಲಿದ್ದಾರೆ ಅವರಾದರೆ. ರೂಮ್ ಆದರೆ ಚೆಕ್ ಇನ್ ಆದ್ವಿ. ರೂಮ್ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನಿಮಗೂ ಸಹ ತೋರಿಸ್ತೀನಿ ಬನ್ನಿ. ನಾವಾದರೆ ಬುಕ್ ಮಾಡ್ಕೊಂಡಿರೋದು 1BR. ಇದಾದರೆ ನಮಗೆ 4 ಜನಕ್ಕೂ ತುಂಬ ಕಂಫರ್ಟಬಲ್ ಆಗಿರುತ್ತೆ. 1BRಲ್ಲಿ ನಮಗೆ ಒಂದು ಪ್ಯಾಂಟ್ರಿ ಮತ್ತು ಹಾಲು, ಒಂದು ಬಾಲ್ಕನಿ, ಒಂದು ರೂಮು, ವಾಶ್ರೂಮ್ ಆದರೆ ಕೊಟ್ಟಿರ್ತಾರೆ. ಮಾಮೂಲಿ ಎಲ್ಲ ಹೋಟೆಲ್ಸಲ್ಲಿ ಹೇಗಿರುತ್ತೋ ಹಾಗೇ ಇದೆ. ಬನ್ನಿ ಇಲ್ಲಿ ತೋರಿಸ್ತೀನಿ ಎಲ್ಲರೂ ಹೇಗೆ ಚಿಲ್ಔಟ್ ಆಗ್ತಿದ್ದಾರೆ ಅಂತ ಹೇಳಿಬಿಟ್ಟು. ಮಕ್ಕಳಾದರೆ ಬೆಡ್ ನೋಡಿದ ತಕ್ಷಣ ಫುಲ್ ಖುಷಿ ಆಗಿಬಿಟ್ರು. ಬಂದಿದ ತಕ್ಷಣ ಬೆಡ್ ಮೇಲೆ ಬಿದ್ದು ಒದ್ದಾಡ್ತಿದ್ದಾರೆ. ನೋಡಿ ಇಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ಚಿಲ್ಔಟ್ ಆಗ್ತಿದ್ದಾರೆ ಅಂತ ಹೇಳಿಬಿಟ್ಟು. ನಾವು ರೂಮ್ಗೆ ಚೆಕ್ ಇನ್ ಆಗಿದ ತಕ್ಷಣವೇ ಮಳೆ ಆದರೆ ಬೀಳ್ತಿದೆ. ವೆದರ್ ಅಂತೂ ನೋಡೋಕ್ಕೆ ಸೂಪರ್ ಆಗಿದೆ. ಹಾಗೆ ಮಳೆಯೆಲ್ಲ ನಿಂತ ಮೇಲೆ ರೆಸಾರ್ಟ್ ಎಲ್ಲ ಒಂದ್ಸರಿ ನೋಡ್ಕೊಬರೋಣ ಅಂತ ಹೇಳಿಬಿಟ್ಟು ಹೊರಗಡೆ ಆದರೆ ಬಂದ್ವಿ ಫ್ರೆಶ್ ಆಗಿಬಿಟ್ಟು. ಫಸ್ಟ್ ಆದರೆ ಸ್ವಿಮ್ಮಿಂಗ್ ಫೂಲ್ ಹತ್ರ ಬಂದ್ವಿ. ಇನ್ನೂ ಸ್ವಲ್ಪ ಹನಿ ಬೀಳ್ತಿತ್ತು. ನೀರು ನೋಡ್ತಿದ್ದಂಗೆ ಮಕ್ಕಳಿಬ್ಬರು ನೀರೊಳಗೆ ಹೋಗಬೇಕು ಅಂತ ಓಡಿ ಹೋದರು. ಬಟ್ ಮಳೆ ಬಿದ್ದಿದ್ದರಿಂದ ನಾವು ಸ್ವಿಮ್ಮಿಂಗ್ ಆದರೆ ಮಾಡಿಸೋದು ಬೇಡ ಅಂತ ಅಂದ್ಕೊಂಡ್ವಿ. ಇಲ್ಲೇ ಇದ್ರೆ ಮಕ್ಕಳು ನೀರಲ್ಲಿ ಆಟ ಆಡ್ಬೇಕಂತಾರೆ ಅಂತ ಹೇಳಿಬಿಟ್ಟು ಪಕ್ಕದಲ್ಲಾದರೆ ಹ್ಯಾಪಿ ಹಬ್ ಆದರೆ ಇತ್ತು. ಹ್ಯಾಪಿ ಹಬ್ ಅಂದರೆ ಗೇಮಿಂಗ್ ಝೋನು. ಅದರೊಳಗಡೆ ಶಾರ್ಟಾಗಿ ಶಾಪಿಂಗ್ ಮಾಡೋಕ್ಕೆ ಸೆಟಪ್ ಮಾಡಿದರು. ಸುಮ್ಮನೆ ವಿಂಡೋ ಶಾಪಿಂಗ್ ಆದರೆ ಮಾಡಿದ್ವಿ ನಾವು. ಇಲ್ಲಾಂದರೆ ಬಟ್ಟೆ ಮತ್ತು ಕಾಫಿ, ಡ್ರೈ ಫ್ರೂಟ್ಸು, ಸ್ಟುಡಿಯೋ ಇದೆಲ್ಲ ಸೆಟಪ್ ಆದರೆ ಮಾಡಿದರು.
ಪಕ್ಕದಲ್ಲಾದರೆ ಟೇಬಲ್ ಟೆನ್ನಿಸ್ ಆದರೆ ಸೆಟಪ್ ಮಾಡಿದ್ದಾರೆ, ಇನ್ನೂ ಸುಮಾರು ಗೇಮ್ಸ್ ಆದರೆ ಸೆಟಪ್ ಮಾಡಿದ್ದಾರೆ. ಯಾವುದು ಏನು ಅಂತ ಮುಂದೆ ತೋರಿಸ್ತೀನಿ ನಾನು. ನೋಡಿ, ಇನ್ನೂ ಸ್ವಲ್ಪ ಮುಂದೆ ಹೋದಂಗೆ ಇಲ್ಲಿ ನಮಗೆ ಸ್ನೇಕ್ ಆ್ಯಂಡ್ ಲ್ಯಾಡರು ಮತ್ತು ಲೂಡೋ, ಚೆಸ್ ಆದರೆ ಸೆಟಪ್ ಮಾಡಿದರು. ಹಾಗೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಒಂದು ಈವೆಂಟ್ ಆದರೆ ಇದೆ ಅಂತ ಹೇಳಿಬಿಟ್ಟು ಅರೇಂಜ್ ಮಾಡ್ತಿದ್ದಾರೆ. ಒಂದು ಈ ಕಡೆ ರೈಟ್ ಸೈಡಲ್ಲಿ ಬಂದುಬಿಟ್ಟು ಪೇಯಬಲ್ ಗೇಮ್ಸು, ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ನಾನ್ ಪೇಯಬಲ್ ಗೇಮ್ಸ್ ಆದರೆ ಇತ್ತು. ಗೇಮ್ಸ್ ಎಲ್ಲ ನೋಡ್ತಿದ್ದಂಗೆ ಮಕ್ಕಳಿಬ್ಬರು ಸಹ ತುಂಬಾ ಖುಷಿ ಆಗಿಬಿಟ್ರು. ನಮಗಿಂತೂ ಫಸ್ಟೇ ಅವರೇ ಓಡಿ ಹೋದರು. ನೋಡಿ ಅವರು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಅನ್ನೋ ರೇಂಜಲ್ಲಿ ಒಬ್ಬರಿಂದ ಒಬ್ಬರು ಓಡ್ತಿದ್ದಾರೆ. ಅವ್ರಿಗೆ ಯಾವ ಗೇಮ್ ಆಡಬೇಕು ಅಂದ್ಬಿಟ್ಟು ಅವರೇ ಫುಲ್ ಕನ್ಫ್ಯೂಸ್ ಆಗಿ ಹೋಗಿದ್ದಾರೆ. ಒಬ್ರು ಇಲ್ಲೋದ್ರೆ ಇನ್ನೊಬ್ರು ಅಲ್ಲೋಗ್ತಾರೆ. ಅವರಿಬ್ಬರು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ ಗೇಮ್ಸ್ನೆಲ್ಲಾನು. ಪ್ಲೇಯಬಲ್ ಗೇಮ್ಸು ಯಾವ್ಯಾವ ಇದ್ದಾವೆ ಏನು ಅಂತ ಮಕ್ಕಳನ್ನಾದರೆ ನೋಡೋಕ್ಕೆ ಕರ್ಕೊಂಡು ಹೋದ್ವಿ. ಮಕ್ಕಳಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಗೇಮ್ಸ್ ಎಲ್ಲ. ನೋಡಿ ಯಾವ ಥರ ಆಟ ಆಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಅವರು. ಇನ್ನು ಟೈಮ್ ಆದರೆ 6:30 ಆಗ್ತಿದೆ, ಡಿನ್ನರ್ಗೆ ಲೇಟ್ ಆಗಿಬಿಡತ್ತೆ, ಇನ್ನು ಹೋಗೋಣ ಅಂತ ಅನ್ಕೋತಿದ್ದೀವಿ. ನಾವಾದರೆ ಇಲ್ಲಿ ಫುಡ್ ಆದರೆ ಆರ್ಡ್ರ್ ಮಾಡ್ಕೊಂಡಿಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ಒಂದು ದಿನಕ್ಕೆ ಒಂದು ಪರ್ಸನ್ಗೆ 2,500 ಅಂತೆ. 4 ಜನಕ್ಕೂ ಒಂದು ದಿನಕ್ಕೆ 10,000 ಆಗುತ್ತೆ. ಅದು ನಮಗೆ ಜಾಸ್ತಿ ಅಂತ ಅನಿಸ್ತು. ಅದಕ್ಕೆ ಫುಡ್ ಆದರೆ ಹೊರಗಡೆನೇ ತಿನ್ನೋಣ ಅಂತ ಅಂದ್ಕೊಂಡ್ವಿ. ನಾವಾದರೆ ವಿರಾಜಪೇಟೆ ಹೋಗಿ ಫುಡ್ ಆದರೆ ರೂಮ್ಗೆ ನಾವು ಪಾರ್ಸಲ್ ಆದರೆ ತಗೊಬಂದ್ವಿ. ಪಾರ್ಸಲ್ ತಗೊಬಂದ್ರೆ ಆ ಮಕ್ಕಳಿಬ್ಬರು ಸಹ ನಾನು ಟ್ರೈಪೋಡ್ ಎತ್ಕೊಂಡು ಆಟ ಆಡ್ತಿದ್ರು. ಮುರಿದಾಕ್ ಬಿಡ್ತಾರೆ ಅಂದ್ಬಿಟ್ಟು ನಾನೇ ತೊಗೊಂಡ್ಬಿಟ್ಟು ಹಿಂಗೆ ಅಂದೆ, ಅದು ಮುರಿದೇ ಹೋಯಿತು. ನನಗಾದರೆ ಫುಲ್ ಮೂಡೆಲ್ಲ ಅಪ್ಸೆಟ್ ಆಗಿಬಿಡ್ತು. ಯಾಕಂದರೆ ನಾನು ಹೊಸ್ದಾಗಿ ಅದು ತೊಗೊಂಡಿದ್ದು. ವೀಡಿಯೋಸ್ ಏನೂ ಮಾಡಲಿಲ್ಲ. ಸರಿ ಅಂತ ನಮ್ಮ ಹಸ್ಬೆಂಡ್ ಆದರೆ ಸಮಾಧಾನ ಮಾಡಿದ್ರು. ನಾವಾದರೆ ಪಾರ್ಸೆಲ್ಲು ತಂದೂರಿ ಮತ್ತು ಬಿರಿಯಾನಿ ಆದರೆ ತೊಗೊಂಬಂದಿದ್ವಿ. ಡಿನ್ನರೆಲ್ಲ ಮುಗಿಸ್ಕೊಂಡು ಮಕ್ಕಳಿಗಾದರೆ ಇಲ್ಲೇ ಹೋಟೆಲಲ್ಲಿ ಕಾಂಪ್ಲಿಮೆಂಟರಿ ಅಂದ್ಬಿಟ್ಟು ಡಿನ್ನರ್ ಕೊಟ್ಟರು. ಅವ್ರಿಗಾದರೆ ಪೊಂಗಲ್ ತಿನ್ನಿಸ್ಬಿಟ್ಟು ನಿದ್ದೆ ಮಾಡಿಸಿ ನೈಟೆಲ್ಲ 1 o'clockವರೆಗೂ ನಾವು ಹೀಗೆ ಸ್ಟೋರೀಸ್ ಹೇಳ್ಕೊತ ಮಾತಾಡ್ಕೊತ ನಿದ್ದೆ ಮಾಡಿದ್ವಿ. ಮತ್ತು ನೆಕ್ಸ್ಟ್ ದಿವಸ ವ್ಲಾಗ್ ಆದರೆ ಕಂಟಿನ್ಯೂ ಮಾಡ್ತಿದ್ದೀನಿ. ನಾವಾದರೆ ಶುಕ್ರವಾರ ಮಧ್ಯಾಹ್ನ 2 o'clockಗೆ ಚೆಕ್-ಇನ್ನು, ಭಾನುವಾರ 2 o'clockಗೆ ಮಧ್ಯಾಹ್ನ ಚೆಕ್ಔಟು. 2 days ಆದರೆ ಬುಕ್ ಮಾಡ್ಕೊಂಡಿದ್ದು. ಇದಾದರೆ ಶನಿವಾರದ ವ್ಲಾಗು. ಬೆಳಗ್ಗೆ ಎಲ್ಲರೂ ಎದ್ದು ಫ್ರೆಶ್ ಆದ್ವಿ. ಅಣ್ಣ ಮತ್ತು ವಿದ್ಯಾ ಇಬ್ಬರು ಹೊರಗಡೆ ಹೋದರು. ನಾವು ಹೋಗಿರ್ತೀವಿ ವಾಕಿಂಗು, ಮತ್ತು ನೀವು ಬನ್ನಿ ಅಂತ ಹೇಳಿಬಿಟ್ಟು. ಯಾಕಂದರೆ ದೃಶ್ಯುಗಿನ್ನೂ ನಾನು ಬ್ರಷ್ ಎಲ್ಲ ಮಾಡಿಸ್ತಿದ್ದೆ, ಅದಕ್ಕೋಸ್ಕರ. ನೋಡಿ, ದೃಶ್ಯು ಆದರೆ ರಾತ್ರಿ ತಿಂದುಬಿಟ್ಟು ನಾವು ಚಿಪ್ಸ್ ಪ್ಯಾಕೆಟ್ ಆದರೆ ಅಲ್ಲಿಟ್ಟಿದ್ವಾ, ಅದನ್ನು ಎತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾನೆ. ನಾವು ಮಳೆ ಬೀಳ್ತಿರೋದ್ರಿಂದ ರೂಮಲ್ಲೇ ಸ್ಟಕ್ ಆಗಿಬಿದ್ವಿ.
ನಮ್ಮ ಹಸ್ಬೆಂಡ್ ಆದರೆ ನಿನಗೋಸ್ಕರ ಒಂದು ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಮನೇಲಾದರೆ ಯಾವಾಗೂ ನಾನೇ ಅಲ್ವಾ ಮಾಡೋದು, ಹೀಗಾದರೆ ಅವ್ರು ಮಾಡಿಕೊಡ್ತಿದ್ದಾರೆ. ಕಾಫಿ ಆದರೆ ರೆಡಿ ಆಯಿತು. ವೆದರ್ ಆದರೆ ಫುಲ್ ಕೂಲಾಗಿದೆ, ಮಳೆ ಬೀಳ್ತಿದೆ, ತುಂಬ ಚೆನ್ನಾಗಿದೆ. ಈ ಕ್ಲೈಮೇಟಲ್ಲಿ ಕಾಫಿ ಕುಡಿತಿದ್ರೆ ಬಿಸಿ ಬಿಸಿ ತುಂಬ ಚೆನ್ನಾಗಿದೆ. ಹತ್ರ ಸ್ಟಾಪ್ ಆಯಿತು. ಮಧ್ಯಾಹ್ನ ಮೇಲೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲ್ಲಿ ಹೋಗ್ತಿದ್ದೀವಿ ಏನಂತ ಹೇಳ್ತೀನಿ ಮುಂದೆ ವ್ಲಾಗಲ್ಲಾದರೆ. ಮಕ್ಳಿಗಾದರೆ ಇಲ್ಲೇ ಕಾಂಪ್ಲಿಮೆಂಟ್ರಿಯಾಗಿ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಕೊಡ್ತಾರಲ್ವ, ಅದಕ್ಕೆ ಮಕ್ಳಿಗಾದರೆ ಬ್ರೇಕ್ಫಾಸ್ಟ್ಗೆ ಇಲ್ಲೇ ಆರ್ಡ್ರ್ ಮಾಡಿದ್ವಿ. ಅವ್ರಿಗಾದರೆ ಇಡ್ಲಿ ಮತ್ತು ಉಪ್ಮಾ ಆದರೆ ಕೊಟ್ಟರು. ಅನ್ನಷ್ಟರೊಳಗೇ ವಿದ್ಯಾ ಮತ್ತು ಅಣ್ಣ ಆದರೆ ಬಂದಿದ್ದರು. ಹಾಗೆ ಲೇಟ್ ಆಗಿಬಿಡತ್ತೆ ಅಂದ್ಬಿಟ್ಟು ಒಬ್ಬೊಬ್ಬರೇ ರೆಡಿ ಆಗೋಕ್ಕಾದರೆ ಹೋದರು. ನಾನು ಮತ್ತು ವಿದ್ಯಾ ಆದರೆ ಮಕ್ಳಿಗಿಬ್ಬರಿಗೂ ಸಹ ಬ್ರೇಕ್ಫಾಸ್ಟ್ ಆದರೆ ಮಾಡಿಸಿದ್ವಿ. ಲಂಚೆಲ್ಲ ಮುಗಿಸ್ಕೊಂಡು ಮಂದನಪಟ್ಟಿ ಆದರೆ ಹೋಗ್ತಿದ್ದೀವಿ. ಗಾಳಿಪಟ ಮೂವಿ ನೋಡಿದಿರಲ್ಲ, ಅದು ಶೂಟಾಗಿರೋದು ಇಲ್ಲೇ ಮುಗಿಲ್ಪೇಟೆ, ಅಲ್ಲಿ ಗಾಳಿಪಟ ಮೂವಿಯಲ್ಲಿ ಹೆಸರು. ನಮ್ಮ ಹಸ್ಬೆಂಡ್ ಆದರೆ 2-3 ಟೈಮ್ಸ್ ಹೋಗಿದ್ದಾರಂತೆ. ನಾನಾದರೆ ಹೋಗ್ತಿರೋದು ಫಸ್ಟ್ ಟೈಮು. ನಾವು ಬೇಸ್ ಪಾಯಿಂಟ್ವರೆಗೂ ನಮ್ಮ ಓನ್ ವೆಹಿಕಲಲ್ಲಾದರೆ ಹೋಗ್ಬೋದು, ಮತ್ತು ಅಲ್ಲಿಂದ ನಾವು ಜೀಪಲ್ಲಾದರೆ ಹೋಗಬೇಕಾಗತ್ತೆ. ನಮಗೆ ಎಂಟ್ರಿ ಫೀಸ್ ಬಂದುಬಿಟ್ಟು 50 ರೂಪೀಸ್ ಆದರೆ ಇದೆ. ಜೀಪ್ದು ಫೀಸ್ ಬಂದುಬಿಟ್ಟು 1500 ಆದರೆ ಇದೆ. ಒಂದು ಜೀಪಲ್ಲಿ 4 ಮೆಂಬರ್ಸ್ ಆದರೆ ಹೋಗ್ಬೋದು. ರೋಡೆಲ್ಲ ಫುಲ್ ಹಳ್ಳ ಇದೆ. ಫುಲ್ಲು ಮಂಜೆಲ್ಲ ಕವರ್ ಆಗಿಬಿಟ್ಟಿದೆ. ಫುಲ್ ಚಳಿ ಇದೆ. ಈ ಜೀಪಲ್ಲಿ ನಾವು 30 ಮಿನಿಟ್ಸ್ ಆದರೆ ಹೋಗಬೇಕಾಗತ್ತೆ. ಎಕ್ಸ್ಪೀರಿಯೆನ್ಸ್ ಆದರೆ ತುಂಬ ಚೆನ್ನಾಗಿದೆ. ರೀಚ್ ಆಗಿದ್ದು 4:20ಗೆ. ಮೇಲೆಗೆ 6 o'clock ಮೇಲೆ ಯಾರನ್ನೂ ಬಿಡಲ್ಲ ಅಂತೆ. ಈಗ ನಾವು 5:45 ಒಳಗಡೆ ಕೆಳಗಡೆ ಇರಬೇಕು.
ನೋಡಿದ್ರಿ ಇಲ್ಲಿ ಗುಬ್ಬಚ್ಚಿ ಥರ ಹೇಗೆ ಆಟ ಆಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಗಾಳಿಗೂ ಮಂಜಿಗೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಆಟ ಆಡ್ತಿದ್ದಾನೆ. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಇನ್ನು ಟೈಮ್ ಆಯ್ತಲ್ಲ ಕೆಳಗಡೆ ಹೋಗೋಣ ಅಂತ ಜೀಪ್ ಹತ್ರ ಆದರೆ ಹೋದ್ವಿ. ಜೀಪ್ ಹತ್ರದಿಂದ ನಮ್ಮ ವೆಹಿಕಲ್ವರೆಗೂ ಅವರೇ ಕರ್ಕೊಂಡು ಹೋಗಿಬಿಡ್ತಾರೆ. ಹಾಗೆ ಇಲ್ಲಿಂದ ನಮಗೆ ಕ್ಲಬ್ ಮಹೇಂದ್ರ ಆದರೆ 1 ಅವರ್ ಆದರೆ ಆಗತ್ತೆ. ಇವತ್ತು ಡಿನ್ನರ್ ಆದರೆ ನಾವು ಅಲ್ಲೇ ಬುಕ್ ಮಾಡ್ಕೊಳ್ಳೋಣ, ಹೇಗಿರುತ್ತೆ ಏನು ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಲೇ ಆದರೆ ಬುಕ್ ಮಾಡ್ಕೊಂಡ್ವಿ. ನಾವಾದರೆ ಅಲ್ಲಿ ರೀಚ್ ಆಗೋಷ್ಟರೊಳಗೆ 9:30 ಆಗಿತ್ತು. ಮಕ್ಕಳಿಬ್ಬರು ಸಹ ನಿದ್ದೆ ಮಾಡಿ ಎದ್ದರು. ಇನ್ನೂ ಸಹ ದೃಶು ನಿದ್ದೆ ಎದ್ದಿಲ್ಲ, ಅದೇ ಮೂಡಲ್ಲೇ ಇದ್ದಾನೆ. ಜಾಸ್ತಿ ಐಟಮ್ಸ್ ಆದರೆ ಇಕ್ಕಿದ್ರು, ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಸಹ ಇತ್ತು. ಎಷ್ಟೇ ಐಟಮ್ ಇದ್ದರೂ ನಾವು ಅಷ್ಟು ಅಮೌಂಟ್ ಕೊಟ್ಟು ಅಷ್ಟೆಲ್ಲ ತಿನ್ನಲ್ವಲ್ಲ. ಬಟ್ ಟೇಸ್ಟ್ ಆದರೆ ಬೇರೆ ಮಾಮೂಲಿ ಎಲ್ಲ ಹೋಟ್ಲಲ್ಲೂ ಯಾವ ಥರ ಇರುತ್ತೋ ಅದೇ ಥರ ಇತ್ತು. ಸ್ಪೆಷಲ್ ಅಂತ ಏನೂ ಇರಲಿಲ್ಲ. ನಾನಾದರೆ ಎಲ್ಲ ಸ್ವಲ್ಪ ಟೇಸ್ಟ್ ಮಾಡಿದೆ ಹೇಗಿರುತ್ತೆ ಏನು ಅಂತ ಹೇಳಿಬಿಟ್ಟು. ಮಕ್ಕಳಾದರೆ ಸ್ವಲ್ಪ ಕರ್ಡ್ ರೈಸು, ದಾಲು ಮತ್ತು ರೈಸ್ ಆದರೆ ತಿಂದ್ಕೊಂಡ್ರು. ಹಾಗೆ ಫ್ರೂಟ್ಸು ಸಹ ಇತ್ತು, ಅದು ಸಹ ತಿಂದರು. ನಾವು ಸಹ ಡಿನ್ನರ್ ಎಲ್ಲ ಮುಗಿಸ್ಕೊಂಡ್ವಿ. ನನ್ನ ಫೋನಲ್ಲಾದರೆ ಚಾರ್ಜ್ ಆದರೆ ಖಾಲಿ ಆಗ್ತಿದೆ. ನನ್ನ ವ್ಲಾಗ್ ಆದರೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮ್ಮದು ಮಡಿಕೇರಿ ಟ್ರಿಪ್ ಆದರೆ ಹೀಗಿತ್ತು. ಈ ವ್ಲಾಗ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.